ಯೂರಿಯಾ ಗೊಬ್ಬರ ಅಭಾವ, ರೈತರ ಪರದಾಟ. ಯೂರಿಯಾ ಗೊಬ್ಬರಕ್ಕಾಗಿ ಕಾದು ಕಾದು ಗೊಬ್ಬರ ಸಿಗದೆ ನಿರಾಸೆಯಾದ ರೈತರು. ಯಲಬುರ್ಗಾ ಪಟ್ಟಣದ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟಗಾರರ ಸಂಘದಲ್ಲಿ ಯೂರಿಯಾ ಗೊಬ್ಬರಕ್ಕಾಗಿ ಕಾದು ಕುಳಿತ ರೈತರು ಮತ್ತು ರೈತ ಮಹಿಳೆಯರು. ಈ ವರ್ಷ ಸಕಾಲಕ್ಕೆ ಮುಂಗಾರು ಮಳೆ ಆಗಿರುವುದರಿಂದ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಜಮೀನುಗಳಲ್ಲಿ ರೈತರು ಮೆಕ್ಕೆಜೋಳ ಬಿತ್ತನೆ ಮಾಡುವುದರಿಂದ ಯೂರಿಯಾ ಗೊಬ್ಬರ ಬೇಡಿಕೆ ಹೆಚ್ಚಾಗಿದೆ. ಆದರೆ ಒಂದು ಆಧಾರ್ ಕಾರ್ಡ್ಗೆ 2 ಚೀಲ ಗೊಬ್ಬರ ಕೊಡುತ್ತಾರೆ. 2 ಚೀಲ ಸಾಕಾಗೋದಿಲ್ಲ. ಇದು ಕೇವಲ 1 ಎಕರೆಗೆ ಆಗುತ್ತೆ. ಹೆಚ್ಚಿನ ಹೊಲಕ್ಕೆ ಏನು ಮಾಡಬೇಕು? ಬೇಕಾದವರಿಗೆ ಎಷ್ಟು ಅಷ್ಟು ಸಿಗುತ್ತವೆ ಎಂದು ರೈತರು ತಮ್ಮ ಆಕ್ರೋಶ ಹೊರಹಾಕಿದರು. 2 ಚೀಲ ಗೊಬ್ಬರ ಜೊತೆ ಬೆಳೆಗೆ ಸಿಂಪರಣೆ ಮಾಡುವುದೊಂದೇ ಜಿಂಕ್ ಎಣ್ಣೆ ಬಾಟಲಿ ಕೊಡುತ್ತಾರೆ. ಇದು ಬೇಡ ಎಂದರೆ ತೆಗೆದುಕೊಳ್ಳಬೇಕು ಎಂದು ಒತ್ತಾಯ ಮಾಡ್ತಾರೆ. ಇಲ್ಲ ಗೊಬ್ಬರ ಇಲ್ಲ ಎಂಬ ಆರೋಪವು ರೈತರಿಂದ ಕೇಳಿಬಂದಿತ್ತು. ಇದನ್ನು ಸರ್ಕಾರ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು ಗೊತ್ತಿಲ್ಲದೆ ನಡೆಯೋದಿಲ್ಲ. ಯಾಕೆ ನೋಡದಂತೆ ಇದ್ದಾರೆ. ಸರ್ಕಾರ ಮೊದಲೇ ಪೂರ್ವ ನಿಯೋಜಿತ ತಯಾರಿ ಮಾಡಿಕೊಳ್ಳದ ಪರಿಣಾಮ ರೈತರಿಗೆ ಸಕಾಲಕ್ಕೆ ಗೊಬ್ಬರ ಸಿಗುತ್ತಿಲ್ಲ. ಅನಿವಾರ್ಯವಾಗಿ ಪ್ರೈವೇಟ್ ಆಗ್ರೋ ಅಂಗಡಿಗಳಲ್ಲಿ ಹೆಚ್ಚಿನ ದರಕ್ಕೆ ಸಿಗುತ್ತದೆ. ಸೊಸೈಟಿಗಳಲ್ಲಿ ಯಾಕೆ ಸಿಗುವುದಿಲ್ಲ ಎಂಬುದು ಸಾರ್ವತ್ರಿಕ ರೈತರ ಪ್ರಶ್ನೆ. ಈ ಸಂದರ್ಭದಲ್ಲಿ ಗೊಬ್ಬರ ಅವಶ್ಯಕತೆ ಇರುವವರು ರೈತರು ಅನಿವಾರ್ಯವಾಗಿ ಪ್ರೈವೇಟ್ ಆಗ್ರೋ ಅಂಗಡಿಗಳಲ್ಲಿ ಖರೀದಿಸುತ್ತಿರುವ ದೃಶ್ಯ ಕಂಡುಬಂದಿತ್ತು. ಸರತಿ ಸಾಲಿನಲ್ಲಿ ನಿಂತು ರೈತರು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ ತಮಗೆ ಆಗುವ ತೊಂದರೆ ಬಗ್ಗೆ ಆಕ್ರೋಶ ಹೊರಹಾಕಿದರು. ಒಂದು ಕಡೆ ಕೃಷಿ ನಿರ್ದೇಶಕ ಅಧಿಕಾರಿಗಳು ಹೇಳುತ್ತಾರೆ, ಯೂರಿಯಾ ಗೊಬ್ಬರ ಹೆಚ್ಚು ಬಳಕೆ ಮಾಡಬೇಡಿ ಅಂತ ಸಲಹೆ ನೀಡುತ್ತಾರೆ. ನಿಜ. ಆದರೆ ಯೂರಿಯಾ ಗೊಬ್ಬರ ಹಾಕದಿದ್ದರೆ ಬೆಳೆ ಇಳುವರಿ ಬರೋದಿಲ್ಲ. ಗೊಬ್ಬರ ಅನಿವಾರ್ಯವಾಗಿದೆ ಎಂದ ರೈತರು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದರು. ವರದಿ ಸಿಎ ಆದಿ, ಯಲಬುರ್ಗಾ. ತಮ್ಮ ಹೆಸರೇನ್ರಿ? ಯಾವ ಊರ್ರಿ? ಬಸಾಪುರ. ಏನು ಗೊಬ್ಬರಕ್ಕೆ ಬಂದಿದ್ರಿ? ಈ ಸರ್ಕಾರಿ ಸೊಸೈಟಿಯಲ್ಲಿ ಸಿಗ್ಲಿಲ್ರಿ? ಇದು ನಿಮ್ಮ ಸರ್ಕಾರಿ ಸೊಸೈಟಿಯಲ್ಲಿ ಯಾವ ಅಂಗಡಿ? ಇದು ಖಾಸಗಿ. ಏನ್ ರೇಟ್ ತಗೊಂಡ್ರಿ? 450 ಒಂದ್ ಚೀಲ ಗೊಬ್ಬರ. ಸರ್ಕಾರಿ ಗೊಬ್ಬರ ಈ ಸರ್ಕಾರಿ ಒಳಗಾದ್ರೆ ಏನ್ ರೇಟ್ ತಗೊಂತಾರ? 300. ಅಂದ್ರೆ ಇಲ್ಲಿಗೆ ಅಲ್ಲಿಗೆ 150 ರೂಪಾಯಿ ಪರ್ಕ. ಈಗ ಅಲ್ಲಿ ಸಿಗ್ಲಿಲ್ಲ ನಿಮ್ಗೆ ಸರ್ಕಾರಿ ಇಲ್ಲ ಕುಡ್ಕುಂಟಿಯರು ಇಲ್ಲ ವಂಕಲ್ ಕುಂಟಿಯರು ಬರ್ತಾರ. ಆಯಾ ವ್ಯಾಪ್ತಿ VSS ಸೊಸೈಟಿ ಒಳಗೆ ಆಯಾ ವ್ಯಾಪ್ತಿ ಸೊಸೈಟಿಗೆ ಬಂದಂಥ ಗೊಬ್ಬರನ ಬಂದಂಥ ರೈತರು ಅಲ್ಲೇ ತಗೋಬೇಕು. ಓಸಿ ಹುಯಿ ಅಂತ ಬಂದು ಯಲಬುರ್ಗಾ APCMCನ್ಯಾಗ ನಿಂತ ನಂತರ ಮ್ಯಾಲಿಂದ ಗೊಬ್ಬರ ಬಂತಂದ್ರೆ ಇದು ಅನುಕೂಲ ಮಾಡಕ್ ಅನುಕೂಲ ಆಗುತ್ತೆ. ಸೊಸೈಟಿ ಸೆಕ್ರೆಟರಿಗಳು ಮತ್ತು ಸೊಸೈಟಿ ಮೆಂಬರ್ಸ್ ಅಂತ ಎದಕ್ ಮಾಡಿ ನಿಮ್ದು ಯಾವ ರೇಜ್ಮೆಂಟ್? ಸಂಗನಾಳ. ನಿಮ್ಮಲ್ಲಿ ಗೊಬ್ಬರ ಸಿಗ್ತಾ ಇಲ್ಲ? ಗೊಬ್ಬರ ಸಿಗೋಲ್ರಿ. ನಿಮ್ ಸೊಸೈಟಿ ಐತೆ ಇಲ್ರಿ? ಯಾವ್ದ್ರ ಮೆಂಬರ್ ಅದ್ರಿ? ಸೊಸೈಟಿ ಮತ್ತೆ ಗೊಬ್ಬರ ಮೊನ್ನೆ 2 ಚೀಲ ಬರ್ಸಿವಿ. ಹೊಳ್ಳಿ ನಾವು ಹೊಲ್ದಾಗ ಹೋಗಿವಿ, ಬರದ್ಲೇ ಗೊಬ್ಬರ ಇಲ್ಲ. ಅದು ಬರ್ಸಿದ್ದಿಲ್ಲ, ಕೊಟ್ಟದ್ದು ಇಲ್ಲ. ಶೇರ್ ಐತಿ. ಏನ್ ಮಾಡ್ತಾರೆ? ಮುಟ್ಟಿಸ್ತಾರ. ಶೇರ್ದಾರಿಗೆ ಇಲ್ಲ. ನಾವೇನು ಫಸ್ಟ್ ಯಾರು ಈಗ ನಾವು 1 ತಿಂಗಳು ಆಯ್ತು ಕತ್ತಿ ತಿಂಗಳದಾಗ ಮನೆ 2 ತಿಂಗಳು ಆಟ. 10 ಎಕರೆ ಇದಾವೆ. ಗೊಬ್ಬರ ಯಾವ್ದ್ರಿ? ಗೊಬ್ಬರ ಯಾವ್ದು ಬೇಕು? ಹಿರೇ ಗೊಬ್ಬರ ಸಣ್ಣ ಕುಯ್ದು ಕೊಡ್ಬೇಕು. ಅದು ದೊಡ್ಡ ಕುಯ್ದು ಕೊಡಕತ್ತಾರ. ಅದು ನಿಮ್ಗೆ ಸರಿ ಅನ್ಸೋದಿಲ್ಲ? ಅದು ನಮ್ಗೆ ಸರಿ ಅನ್ಸಕತ್ತಿಲ್ಲ. ಅಂದ್ರೆ ಚಲೋ ಆಗತ್ರಿ. ಅದರಿಂದ ಏನ್ ತೊಂದ್ರೆ ಐತಿ? ಏನ್ ತೊಂದ್ರೆ ಇಲ್ಲ. ಅದು ಲೇಟ್ ಆಗತ್ತೆ ಅಂತಾರ್ರಿ. ಜಲ್ದಿ ಕರಗಾಗಲ್ಲ. ಅದ್ರೊಳಗ ಬೇರೆ ಕಪ್ಪು ಅಂಶ ಇರ್ತದೆ. ಹಂಗಾಗಿ ಲೇಟ್ ಆಗಿ ಕರಗತ್ತ.